ಆಲ್ರೆಡಿ 3 ತಿಂಗಳ ಹಿಂದೆನೆ ಅಕ್ವಿಟಲ್ ಕಮಿಟಿ ರಚನೆ ಮಾಡಿಬಿಟ್ಟಿದ್ದಾರೆ. ಚರ್ಚೆ ಮಾಡಿ ಬರೀ 2 ದಿನದಲ್ಲಿ ವರದಿನೂ ಕೂಡ ಕೊಟ್ಬಿಟ್ಟಿದ್ದಾರೆ. ಯಾರಿಗೂ ಕೂಡ ಹೇಳಿಲ್ಲ. ಸೊ ನಾನು ಇದಕ್ಕೆ ಶಾಕಿಂಗ್ ಅಪ್ಡೇಟ್ ಅಂತ ಹೇಳ್ತಾ ಇದ್ದೀನಿ. ಕಮಿಟಿಯಲ್ಲಿ ಸದಸ್ಯರು ಇರ್ತಾರಲ್ಲ, ಅವ್ರ ಮೇಲೆ FIR ಆಗಿದೆ ರೀ, ಫೋರ್ಜರ್. ಇದು ಸಹಿಯನ್ನ ಫೋರ್ಜರ್ ಮಾಡಿರುವಂತದ್ದು ಇದೊಂದೇ ಪ್ರಕರಣ ಅಲ್ಲ, ಬೇರೆ ಬೇರೆ ರೀತಿಯಾದಂತಹ ಪ್ರಕರಣವನ್ನ ಕೂಡ ಮಾಡಿರುವಂತದ್ದು. ಇಂಥ ಅಧಿಕಾರಿಗಳು ಸೌಜನ್ಯ ಪ್ರಕರಣದ ಬಗ್ಗೆ ತೀರ್ಮಾನ ತಗೊಳ್ತಾರೆ. ಸುಮಾರು ಜನ ಕೇಳ್ತಾ ಇದ್ದಾರೆ, ನೀವು ಕೋರ್ಟಿಗೆ ಹೋಗ್ಬೇಕ್ರಿ, ಹೋರಾಟ ಮಾಧ್ಯಮಗಳಲ್ಲಷ್ಟೇ ಹೋರಾಟ ಅಂತ. 7 ತಿಂಗಳ ಹಿಂದೆನೆ ಹೈಕೋರ್ಟಿಗೆ ನಾವು ಹೋಗಾಗಿದೆ, ನಮ್ಮ ಹತ್ರ ಸಾಕ್ಷಿ ಇದೆ ಸ್ವಾಮಿ, ತನಿಖೆ ಮಾಡಿ ಅಂತೇಳಿ ಹೈಕೋರ್ಟಿಗೆ ಡಬಲ್ ಮರ್ಡರ್ ಕೇಸಲ್ಲಿ ವಿಚಾರಣೆಗೆ ಡೇಟೇ ಕೊಡ್ತಾ ಇಲ್ಲ. 7 ತಿಂಗಳಿಂದ CBIಗೆ ತನಿಖೆಗೆ ನಾವೇ ಒತ್ತಾಯ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ ಪ್ರಭಾವಿ ರಾಜ್ಯಸಭಾ ಸದಸ್ಯರು. ತನಿಖೆ ಮಾಡ್ಲಿಕ್ಕೆ ಫಸ್ಟ್ ಗವರ್ಮೆಂಟ್ಗೆ, ಹೋಮ್ ಡಿಪಾರ್ಟ್ಮೆಂಟ್ಗೆ ಬರ್ತದೆ. ನಾನು CBIಗೆ ಒಪ್ಪಿಸಿದಲ್ಲಿ ಮುಖ್ಯಮಂತ್ರಿ ಹೇಳಿದೆ. ನಾನು ಈಗ CBI ಹೇಳಿ ಅವರು ಶಿಫಾರಸು ಮಾಡಲಿ. ಶಾಸಕರೆಲ್ಲ BJP ಅವರು ಅಲ್ಲಿ ಅವರು ಭಾಷಣ ಮಾಡಿದ್ದಾರೆ, 2 ತಿಂಗಳಲ್ಲಿ ನಾವು ನ್ಯಾಯ ತೆಗೆಸ್ಕೊಡ್ತೀವಿ ಅಂತ. 11 ವರ್ಷಗಳ ಕಾಲ ವಿಳಂಬವಾದ ರೀತಿಯಲ್ಲಿ ಅಲ್ಲ, 1-2 ತಿಂಗಳಲ್ಲಿ ನೈಜ ಆರೋಪಿಗಳನ್ನು ಪತ್ತೆ ಹಚ್ಚಿ ಸಮಾಜದ ಮುಂದೆ ಇಡತಕ್ಕಂಥ ಕೆಲಸವನ್ನು 2 ವರ್ಷ ಆಯ್ತು. 2 ತಿಂಗಳಲ್ಲಿ ನೀವು ಅಪರಾಧಿನ ಹಿಡಿತೀನಿ ಅಂತ ಹೇಳಿದ್ದೀರಾ ಸೌಜನ್ಯ ಪ್ರಕರಣದಲ್ಲಿ. 2 ವರ್ಷ ಆಯ್ತು. ಉಗ್ರಗಾಮಿಗಳನ್ನ ಪಾಕಿಸ್ತಾನ ರಕ್ಷಣೆ ಮಾಡ್ತಾ ಇದೆ, ಉಗ್ರಗಾಮಿಗಳನ್ನ ನಮ್ಮ ದೇಶದ ವ್ಯವಸ್ಥೆನೇ ರಕ್ಷಣೆ ಮಾಡ್ತಾ ಇದೆ.